ಸಿಎಂ ಸಿದ್ದರಾಮಯ್ಯ ಆಪ್ತನ ಸಾರಥ್ಯದಲ್ಲಿ ಈ ಒಂದು ಸಾಧನಾ ಸಮಾವೇಶ ನಡೆಯುತ್ತೆ. ಇಂದು ಸ್ಥಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಮಹದೇವಪ್ಪ. 3 ದಿನ ಮೊದಲೇ ಮೈಸೂರಿಗೆ ಸಿದ್ದರಾಮಯ್ಯ ತೆರಳುತ್ತಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ 19ನೇ ತಾರೀಕು. ಆದರೆ ಜುಲೈ 17ರಂದೇ ಸಿದ್ದರಾಮಯ್ಯ ಅವರು ಮೈಸೂರಿಗೆ ಹೋಗಿ ಠಿಕಾಣಿಯನ್ನ ಹೂಡ್ತಾರೆ. ಅವತ್ತಿನಿಂದಲೇ ಸಾಧನಾ ಸಮಾವೇಶಕ್ಕೆ ತಯಾರಿಯನ್ನ ನಡೆಸಿಕೊಳ್ತಾರೆ. ಖುದ್ದು ಹಾಜರಿದ್ದು ಈ ಸಮಾವೇಶದ ಒಂದು ಉಸ್ತುವಾರಿಯನ್ನ ಮಹದೇವಪ್ಪ ಅವರಿಗೆ ವಹಿಸಿದ್ರು ಕೂಡ ಸ್ವತಃ ತನ್ನ ಒಂದು ಕಣ್ಗಾವಲಿನಲ್ಲಿಯೇ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಅಷ್ಟೊಂದು ಆಸ್ಥೆಯನ್ನ ಮುಖ್ಯಮಂತ್ರಿಗಳು ಈ ಒಂದು ಸಾಧನಾ ಸಮಾವೇಶಕ್ಕೆ ತೋರಿಸ್ತಾ ಇದ್ದಾರೆ. ಜುಲೈ 17ರಂದೇ ಅಲ್ಲಿಗೆ ಹೋಗಿ ಠಿಕಾಣಿಯನ್ನ ಹೂಡ್ತಾರೆ ಮುಖ್ಯಮಂತ್ರಿಗಳು. ಸಿಎಂ ಆಪ್ತನ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆದ್ರೂ ಕೂಡ ಸ್ವತಃ ಅಲ್ಲಿ ಹಾಜರಿದ್ದು ಒಂದು ಕಾರ್ಯಕ್ರಮನ ತಮ್ಮ ಒಂದು ಸುಪರ್ದಿಯಲ್ಲೇ ನಡೆಯಬೇಕು, ಯಾವುದೇ ರೀತಿಯ ತೊಂದರೆ ಆಗಬಾರದು, ಎಡವಟ್ಟುಗಳು ಆಗಬಾರದು ಅನ್ನುವ ರೀತಿಯಲ್ಲಿ 3 ದಿನ ಮುಂಚಿತವಾಗಿ ಅಲ್ಲಿ ಹೋಗಿ ಇರ್ತಾರೆ. ಸಾಧನಾ ಸಮಾವೇಶ ಇದು ಒಂದು ನೆಪ ಮಾತ್ರ. ತಮ್ಮ ಬಲಾಬಲ ಎಷ್ಟಿದೆ ಅನ್ನೋದನ್ನ ತೋರಿಸುವ ಒಂದು ಶಕ್ತಿ ಪ್ರದರ್ಶನದ ವೇದಿಕೆ ಆಗೋದಂತೂ ಸುಳ್ಳಲ್ಲ ಈ ಒಂದು ಸಾಧನಾ ಸಮಾವೇಶ. ಅದೇ ಅವರ ಮೂಲ ಉದ್ದೇಶ ಕೂಡ. ಅಂದ್ರೆ ಸಾಧನಾ ಸಮಾವೇಶ ಹಲವಾರು ಕಾರ್ಯಕ್ರಮಗಳ ಗುದ್ದಲಿ ಪೂಜೆ ಎಲ್ಲವೂ ಇರುತ್ತೆ. ತಮ್ಮ ಈ 2 ವರ್ಷದ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅದರ ಒಂದು ವಿವರಗಳು ಎಲ್ಲವನ್ನ ಹೇಳ್ತಾರೆ. ಆದರೆ ಅದರ ಜೊತೆಯಲ್ಲಿ ತಮ್ಮ ಬೆಂಬಲ ಮತ್ತು ತಮ್ಮ ಬಲಕ್ಕೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತೋರಿಸಿ ಹೈಕಮಾಂಡ್ಗೂ ಜೊತೆಯಲ್ಲಿ ತಮ್ಮ ಇಲ್ಲಿ ರಾಜ್ಯದಲ್ಲಿ ತಮಗೆ ಪ್ರಬಲ ಪ್ರತಿಸ್ಪರ್ಧಿ ಯಾರಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಗುದ್ದನ್ನ ಕೊಡುವ ಪ್ರಯತ್ನ ಸಾಧನಾ ಸಮಾವೇಶದ ಮೂಲಕ ಅಂತಾನೆ ಈ ಒಂದು ಸಾಧನಾ ಸಮಾವೇಶವನ್ನ ವಿಶ್ಲೇಷಿಸಲಾಗ್ತಾ ಇದೆ.